ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ದಂಗ್. ಕಸಪ ಅಧ್ಯಕ್ಷರ ವಿರುದ್ಧ 2.50 ಕೋಟಿ ರೂಪಾಯಿ ದುರುಪಯೋಗ ಆರೋಪ. ಮಹೇಶ್ ಜೋಶಿ ವಿರುದ್ಧ ರೊಚ್ಚಿಗೆದ್ದಂತಹ ಮಂಡ್ಯದ ಪ್ರಗತಿಪರರು, ಸಮಾನ ವಯಸ್ಕರು ಕೂಡ. ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ದಂಗ್. ಕಸಾಪ ಅಧ್ಯಕ್ಷರ ವಿರುದ್ಧ 2.50 ಕೋಟಿ ರೂಪಾಯಿ ದುರುಪಯೋಗ ಆರೋಪ. ಮಹೇಶ್ ಜೋಶಿ ವಿರುದ್ಧ ರೊಚ್ಚಿಗೆದ್ದಂತಹ ಮಂಡ್ಯ ಪ್ರಗತಿಪರರು, ಸಮಾನ ಮನಸ್ಕರು. ಮಹೇಶ್ ಜೋಶಿ ಅಮಾನತು ಮಾಡಿ ಕಸಪ ಉಳಿಸಿ ಆಂದೋಲನ ಶುರು. ಮೊದಲ ಹಂತದಲ್ಲಿ ಮಂಡ್ಯದಲ್ಲಿ ಮೇ 17ರಂದು ಬೃಹತ್ ಸಮಾವೇಶ, ನಂತರ ಇಡೀ ರಾಜ್ಯಕ್ಕೆ ಹೋರಾಟ ವಿಸ್ತರಿಸಲು ನಡೆದಿದೆ ಬಿಗ್ ಪ್ಲಾನ್. ಎಸ್, ಮಹೇಶ್ ಜೋಶಿ ಅವರ ವಿರುದ್ಧ ಒಂದು ದೊಡ್ಡ ಪ್ಲಾನ್ ಅನ್ನೇ ಮಾಡಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಮಹೇಶ್ ಜೋಶಿ ವಿರುದ್ಧ ದೊಡ್ಡ ದಂಗಲ್ಲೇ ಶುರುವಾಗಿದೆ. ಕಸಪ ಅಧ್ಯಕ್ಷರ ವಿರುದ್ಧ 2.50 ಕೋಟಿ ರೂಪಾಯಿ ದುರುಪಯೋಗದ ಆರೋಪ ಹಿಂದೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದು ಇನ್ನೂ ಕೂಡ ತೀವ್ರಗೊಂಡಿದೆ. ಕಸಪ ಅಧ್ಯಕ್ಷರ ವಿರುದ್ಧ 2.2 ಕೋಟಿ ರೂಪಾಯಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅವರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರರು, ಮಂಡ್ಯದ ಪ್ರಗತಿಪರರು ಎಲ್ಲರೂ ಕೂಡ ಈ ಹಿಂದೆಯೇ ಹೋರಾಟವನ್ನ ಮಾಡಿದ್ರು. ಈಗ ಆ ಒಂದು ಹೋರಾಟ ಬೃಹತ್ ಹೋರಾಟವಾಗಿ ಮಾರ್ಪಾಡಾಗ್ತಾ ಇದೆ. ಮಹೇಶ್ ಜೋಶಿ ಅಮಾನತು ಮಾಡಿ ಕಸಾಪವನ್ನ ಉಳಿಸಿ ಅಂತ ಹೇಳಿ ಆಂದೋಲನ ಶುರುವಾಗ್ತಾ ಇದೆ. ಮೊದಲ ಹಂತದಲ್ಲಿ ಮಂಡ್ಯದಲ್ಲಿ ಮೇ 17ರಂದು ಬೃಹತ್ ಸಮಾವೇಶ ಕೂಡ ಮಾಡಲಾಗ್ತಾ ಇದೆ. ಎಸ್, ನಂತರ ಇಡೀ ರಾಜ್ಯಕ್ಕೆ ಹೋರಾಟವನ್ನ ವಿಸ್ತರಣೆ ಮಾಡುವಂತಹ ಒಂದು ದೊಡ್ಡ ಪ್ಲಾನ್ ಅನ್ನ ಇಟ್ಕೊಂಡಿದ್ದಾರೆ. ಕಸಾಪದ ಅಧ್ಯಕ್ಷ ಮಹೇಶ್ ಜೋಶಿ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. 2.5 ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸರ್ವಾಧಿಕಾರದತ್ತ ಕೊಂಡೊಯ್ತಾ ಇದ್ದಾರಾ ಮಹೇಶ್ ಜೋಶಿ? ಆರ್ಥಿಕ ಅಶಿಸ್ತಿನ ಮೂಲಕ ಕಸಾಪವನ್ನ ಆರ್ಥಿಕ ದಿವಾಳಿ ಮಾಡ್ತಾ ಇದ್ದಾರಾ ಮಹೇಶ್ ಜೋಶಿ? ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸರ್ವಾಧಿಕಾರದತ್ತ ಕೊಂಡೊಯ್ತಾ ಇದ್ದಾರಾ ಮಹೇಶ್ ಜೋಶಿ? ಆರ್ಥಿಕ ಅಶಿಸ್ತಿನ ಮೂಲಕ ಕಸಾಪವನ್ನ ಆರ್ಥಿಕ ದಿವಾಳಿ ಮಾಡ್ತಾ ಇದ್ದಾರಾ ಮಹೇಶ್ ಜೋಶಿ? ಅಧಿಕಾರ ಕೇಂದ್ರೀಕರಣಕ್ಕಾಗಿ ಮನಸೋ ಇಚ್ಛೆ ಬೈಲಾ ತಿದ್ದುಪಡಿ ಮಾಡ್ತಾ ಇದ್ದಾರಾ ಮಹೇಶ್ ಜೋಶಿ? ಪ್ರಶ್ನಿಸಿದವರಿಗೆ ನೋಟಿಸ್, ಮೊಕದ್ದಮೆಗಳಿಂದ ಕಿರುಕುಳವನ್ನ ಕೊಡ್ತಾ ಇದ್ದಾರಾ ಕಸಾಪ ಅಧ್ಯಕ್ಷ? ಹೌದು ಅಂತಿದ್ದಾರಾ ಸಮಾನ ಮನಸ್ಕರು ಮತ್ತು ಪ್ರಗತಿಪರ ಸಾಹಿತಿಗಳು? ಮಹೇಶ್ ಜೋಶಿ ವಿರುದ್ಧ ದೊಡ್ಡ ಹೋರಾಟ ಶುರು ಮಾಡಿದಂತಹ ಸಮಾನ ಮನಸ್ಕರು ಮಹೇಶ್ ಜೋಶಿ ಅಮಾನತು ಮಾಡಬೇಕು, ಕಸಾಪಗೆ ಆಡಳಿತಾಧಿಕಾರಿ ನೇಮಕ ಆಗಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧಿಕಾರದತ್ತ ಕೊಂಡೊಯ್ತಾ ಇದ್ದಾರೆ ಮಹೇಶ್ ಜೋಶಿ ಎನ್ನುವಂತಹ ವಿಚಾರವನ್ನು ಕೂಡ ಹೋರಾಟಗಾರರು ಈ ಸಮಯದಲ್ಲಿ ಬಾಯ್ಬಿಟ್ಟಿದ್ದಾರೆ.
ಇಬ್ಬಾಗದತ್ತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜಾತಿ ರಾಜಕೀಯ. ಎಸ್, ಇಬ್ಬಾಗದತ್ತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಜಾತಿ ರಾಜಕೀಯ, ಗೌಡ ವರ್ಸಸ್ ಬ್ರಾಹ್ಮಣ ಕಸಾಪದಲ್ಲಿ ಕದನ ಶುರುವಾಗ್ತದೆ. ಶತಮಾನಗಳ ಇತಿಹಾಸದ ಕಸಾಪಕ್ಕೆ ಇದೆಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕೋಟಿ ಸದಸ್ಯರು ಇರುವಂತಹ ಕಸಾಪದಲ್ಲಿ ಇದೇನು ರಾಜಕೀಯ ರೀ? ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವೆಲ್ಲ ಬೇಕಾ? ಕನ್ನಡದ ಕೆಲಸ ಬಿಟ್ಟು ಇಲ್ಲಿ ಬೇರೆಲ್ಲ ಕೆಲಸಗಳು ಆಗ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಅನ್ನುವಂತಹ ಈ ವಿಚಾರವಾಗಿ ಹೋರಾಟಗಳು ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಿದ್ದೋರು ಯಾರು ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಿರಿಯ ಸಾಹಿತಿಗಳು ಮೌನ ಯಾಕೆ ವಹಿಸಿದ್ದಾರೆ? ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ? ಇವೆಲ್ಲ ಪ್ರಶ್ನೆಗಳು. ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಈ ವಿಚಾರವಾಗಿ ಅಂತ ನಿಮ್ಮ ಹೋರಾಟ ಪೀಕ್ ಲೆವೆಲ್ಗೆ ಹೋದ್ರೆ ಸಿದ್ದರಾಮಯ್ಯ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಲೇಬೇಕಾಗುತ್ತೆ. ಈ ವಿಚಾರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ತಿದ್ದೋರು ಯಾರು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಹಿರಿಯ ಸಾಹಿತಿಗಳು ಯಾಕೆ ಮೌನ ವಹಿಸಿದ್ದಾರೆ ಎನ್ನುವಂತಹ ಪ್ರಶ್ನೆ ಹಾಗೆ ಡೌಟ್ ಈಗ ಕಾಣಿಸಿಕ್ತಾ ಇದೆ. ಆತ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿ ಬಹಳ ದುರ್ನಡತೆಯನ್ನು ತೋರಿಸ್ತಾ ಇದ್ದಾರೆ. ಇದುವರೆಗೆ ಸ್ಮರಣ ಸಂಚಿಕೆ ಬಿಡುಗಡೆಯಾಗಿಲ್ಲ. ಆಮೇಲೆ ಅವನು ತೆಗೆದುಕೊಂಡಿರ್ತಕ್ಕಂಥ 2.5 ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ. ಈಗಾಗಲೇ ಮುಂದಿನ ಸಮ್ಮೇಳನಕ್ಕೆ 40 ಕೋಟಿಯನ್ನು ಕೇಳ್ತಾ ಇದ್ದಾರೆ. ಇದು ತೀರಾ ಅಕ್ಷಮ್ಯ ಅಪರಾಧ. ಜೋಶಿ ಬರದೇ ಇದ್ದರೂ ಕೂಡ ಜಿಲ್ಲಾಡಳಿತ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ಬೋದು. ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಜಿಲ್ಲಾಡಳಿತಕ್ಕೆ ಇದೆ. ಈಗಾಗಲೇ ಅವರನ್ನು ವಜಾ ಮಾಡಿ ತನಿಖೆಯನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವಾಗಲೇ ಮುಂದಿಟ್ಟಿದ್ದೇವೆ. ಮಂಡ್ಯ ನೆಲದಿಂದಲೇ ಅದರ ಹೋರಾಟ ಅವರನ್ನು ವಜಾಗೊಳಿಸಿ ಒಂದು ತನಿಖೆಯನ್ನು ಎದುರಿಸೋದಕ್ಕೆ ಈಗಾಗಲೇ ನಾವು ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು. 17ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ ಮತ್ತು ಬೆಂಗಳೂರು, ರಾಮನಗರ ಮುಂತಾದ ಕಡೆಯಿಂದೆಲ್ಲ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ. ಇದರಲ್ಲಿ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆಜೀವ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ವಾಸಿಗರು, ಸಾಂಸ್ಕೃತಿಕ ಮನಸ್ಸುಳ್ಳಂಥವರು, ಸಾಹಿತ್ಯ ಪ್ರಿಯರು ಎಲ್ಲರೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆಗಮಿಸಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ನಾಡಿನಲ್ಲಿ ಒಂದು ದೊಡ್ಡ ಆಂದೋಲನಕ್ಕೆ ನಾವು ನಾಂದಿ ಆಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ಒಬ್ಬೊಬ್ಬರು ಒಂದು 20 ಜನ, 30 ಜನ, 50 ಜನ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಬೇಕು. ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ತುಂಬ ಜವಾಬ್ದಾರಿ ಇದೆ. ಇಲ್ಲೇ ಹೋರಾಟಗಾರರ ಮೇಲೆ ತುಂಬ ಜವಾಬ್ದಾರಿ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರದಲ್ಲಿ ಈ ಸಮಾವೇಶ ಜರುಗಬೇಕು ಅಂತ ಇದೆ. ಅದರಿಂದ ಅವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಾರಂಭ ಆಗಿ ಬೆಂಗಳೂರಿನಿಂದ ಸಿದ್ದರಾಮಯ್ಯ ಮುಂತಾದಂಥ ಅನೇಕ ಜನ ಸಾಹಿತಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ. ಭಾಳ ಪ್ರಮುಖ ಸಾಹಿತಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ, ಹೋರಾಟಗಾರನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಜನವಾದಿ ಮಹಿಳಾ ಸಂಘಟನೆ ವಿಮಲಾ ಅವರು ಬರ್ತಾ ಇದ್ದಾರೆ. ಆಮೇಲೆ ಇವರು ಇನ್ನೂ ಅನೇಕ ಮಹಿಳಾ ಹೋರಾಟಗಾರ್ತಿಯರೆಲ್ಲ ಬರ್ತಾ ಇದ್ದಾರೆ. ಮೈಸೂರಿನಿಂದ CPK ಅವರು ಬರ್ತಾ ಇದ್ದಾರೆ. ಮತ್ತು ಹಾಗೆಯೇ ರಾಮಚಂದ್ರೇಗೌಡರು ಬರ್ತಾ ಇದ್ದಾರೆ, ಕಾಳೇಗೌಡ ನಾಗವಾರ ಮುಂತಾದಂಥ ಎಲ್ಲ ಸಾಹಿತಿಗಳು ಬರ್ತಾ ಇದ್ದಾರೆ, ಮಹಿಳಾ ಸಾಹಿತಿಗಳು ಬರ್ತಾ ಇದ್ದಾರೆ. ಅಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ನಾಡಿನ ಉದ್ದಗಲಕ್ಕೂ ಕೂಡ ಜೋಶಿಯ ವಿರುದ್ಧವಾದಂಥ ಅಲೆಯನ್ನು ಎಬ್ಬಿಸ್ತಕ್ಕಂಥ ಒಂದು ಮುಂಚೂಣಿಯ ಕಾರ್ಯಕ್ರಮಕ್ಕೆ ಮಂಡ್ಯ ನಾಂದಿಯಾಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ, ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡವನ್ನು ತರೋಣ. ಜೋಶಿ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ. ಬರ್ತೀನಿ ಅಂತ ಹೇಳಿ ಮತ್ತೆ ಆತ ತಪ್ಪಿಸ್ಕೊಂಡಿರ್ತಕ್ಕಂಥ ಅದಕ್ಕೆ ಉತ್ತರ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಸರ್ವಾಧಿಕಾರಿ ನಡವಳಿಕೆಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿಂದ ಪಡೆದ 2.5 ಕೋಟಿ ಹಣಕ್ಕೆ 5 ತಿಂಗಳಾದರೂ ಲೆಕ್ಕವನ್ನು ಕೊಟ್ಟಿಲ್ಲ. ಸಮ್ಮೇಳನ ಮುಗಿದು 5 ತಿಂಗಳಾದರೂ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿಲ್ಲ. ಅದಲ್ಲದೆ ಇನ್ನಿಲ್ಲದ ಹುನ್ನಾರಗಳನ್ನು ಮಾಡಿ
ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತುಗಳಿಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಅವರೇ ಪಡೆದುಕೊಂಡು ಏಕ ವ್ಯಕ್ತಿ ಆಗಲಿಕ್ಕೆ ಹೊರಟಿದ್ದಾರೆ. 108 ವರ್ಷಗಳ ಇತಿಹಾಸದಲ್ಲಿ ಯಾರೂ ಈ ರೀತಿಯ ಪ್ರಮಾದಗಳನ್ನು ಮಾಡಿರಲಿಲ್ಲ. ಅಧ್ಯಕ್ಷರಾದವರು ಭ್ರಷ್ಟಾಚಾರಗಳನ್ನು ಮಾಡಿರಲಿಲ್ಲ. ಜಿಲ್ಲೆಯ ಸಮಾವೇಶಗಳಿಗೆ, ತಾಲೂಕು ಸಮಾವೇಶಗಳು ಕೊಡ್ತಕ್ಕಂಥ ಹಣವನ್ನು ತಾವೇ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೇ ಮೊದಲು ಅವರು ಅಧಿಕಾರವನ್ನು ಬಿಟ್ಟು ತನಿಖೆಗೆ ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ನಾವೆಲ್ಲ ನಿಯೋಗ ಬೆಂಗಳೂರಿನ ಸಾಹಿತಿಗಳು ಸೇರಿದಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ. ಈ ಕೂಡಲೇ ನೀವು ಮಹೇಶ್ ಜೋಶಿ ಅವರನ್ನು ಅಧಿಕಾರದಿಂದ ವಜಾ ಮಾಡಬೇಕು ಮತ್ತು ತನಿಖೆಗೆ ಆದೇಶ ನೀಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೇವೆ. ಅವರು ನಾನು ಇದನ್ನ ಪರಿಶೀಲಿಸ್ತೇನೆ ಅನ್ನೋಂಥ ಮಾತನಾಡಿದ್ದಾರೆ. ಇವತ್ತು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ KM ಗಾಯತ್ರಿ IAS ಅಧಿಕಾರಿಗಳನ್ನು ಭೇಟಿ ಮಾಡಿ ಬಂದಿದ್ದೇವೆ. ಅವರಿಗೆ ಮಹೇಶ್ ಜೋಶಿ ಅವರ ಎಲ್ಲ ತಪ್ಪುಗಳ ಒಂದು ಮನವಿಯನ್ನು ಕೊಡ್ತಾ ಆ ಕುರಿತು ಸಮಗ್ರವಾದ ತನಿಖೆ ನಡೆಸಬೇಕು. ನೀವು ಕೊಟ್ಟಂಥ ಹಣಕ್ಕೆ ಪ್ರತಿ ವರ್ಷ ಕಳೆದ 21ರಿಂದ ಪಡೆದುಕೊಂಡಿರ್ತಕ್ಕಂಥ ಹಣಕ್ಕೆ ಕ್ರಿಯಾ ಯೋಜನೆ ಮತ್ತು ಮಾಡಿರ್ತಕ್ಕಂಥ ಹಣದ ಬಳಕೆಯ ಸರ್ಟಿಫಿಕೇಟ್ ದೃಢೀಕರಣ ಪತ್ರವನ್ನು ನೀವು ಪಡೆದುಕೊಳ್ಬೇಕು. ಅದರ ಜೊತೆಗೆ ನಿಮ್ಮದೇ ಆದ ಮಂದಿಯಿಂದ ಆಡಿಟ್ ಮಾಡಿಸಿ ತನಿಖೆಯನ್ನು ಮಾಡಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮೆಲ್ಲರ ಹೋರಾಟ ಮಹೇಶ್ ಜೋಶಿಯನ್ನು ಮನೆಗೆ ಕಳಿಸುವಂಥ ಹೋರಾಟ, ಸಾಹಿತ್ಯ ಪರಿಷತ್ತನ್ನು ಉಳಿಸುವಂಥ ಹೋರಾಟ. ಯಾವತ್ತೂ ಸಾಹಿತ್ಯ ಪರಿಷತ್ತಿಗೆ ಇಂಥ ಕಳಂಕ ಬಂದಿರಲಿಲ್ಲ, ಇಂಥ ಕಪ್ಪು ಚುಕ್ಕೆ ಬಂದಿರಲಿಲ್ಲ. ಬಹುಶಃ ಇದಕ್ಕೆ ಕಾರಣರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಈ ಕ್ಷಣದಲ್ಲಿ ಅಧಿಕಾರವನ್ನು ಬಿಡಬೇಕು ಅಂತೇಳಿ ಆಗ್ರಹಿಸ್ತಾ ಮುಖ್ಯಮಂತ್ರಿಗಳು, ಸಂಸ್ಕೃತಿ ಸಚಿವರು ಮತ್ತು ಸರ್ಕಾರ ಅವರ ಬಗೆಗೆ ಸಂಪೂರ್ಣವಾದ ಅವರ ಅವಧಿಯ ಬಗೆಗೆ ತನಿಖೆಯನ್ನು ನಡೆಸಬೇಕು, ವಿಚಾರಣೆಯನ್ನು ಮಾಡಬೇಕು, ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಸಾಹಿತ್ಯ ಸದಸ್ಯರ ಪರವಾಗಿ ನಾವು ಮನವಿ ಮಾಡ್ತೇವೆ. ಹಾಗೆ ಇದೇ ತಿಂಗಳ 17ನೇ ತಾರೀಕು ಯಾರು ಸಾಹಿತ್ಯ ಪರಿಷತ್ತನ್ನು ಹುಟ್ಟಾಕಿದ್ರು ಆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಹೆಸರಿನ ಕಲಾಮಂದಿರದಲ್ಲಿ ಬೃಹತ್ ಸಮಾವೇಶವನ್ನು, ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಈ ಭಾಗದ ಎಲ್ಲ ಜನ ಬರ್ತಾರೆ. ಆನಂತರ ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಳ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಈ ಹೋರಾಟಕ್ಕೆ ಜೋಶಿ ಮಣಿಲೇಬೇಕು ಅಂತೇಳಿ ಆಗ್ರಹಿಸ್ತಾರೆ. ಮಂಡ್ಯದಲ್ಲಿ ಸಮಾನ ಮನಸ್ಕರು ಹಾಗೂ ಪ್ರಗತಿಪರ ಹೋರಾಟ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳೆಲ್ಲರೂ ಕೂಡ ಒಗ್ಗೂಡಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೋಶಿಯವರಿಗೆ ಸ್ವಲ್ಪ ಬುದ್ಧಿ ಕಲಿಸೋದಕ್ಕೆ. ಜೋಶಿಯವರು ಮಂಡ್ಯ ಜನರ ಪ್ರೀತಿನ, ಮಂಡ್ಯ ಜಿಲ್ಲೆಯ ಸಹಕಾರವನ್ನು, ಮಂಡ್ಯ ಜಿಲ್ಲೆಯವರು ಕೊಟ್ಟಂಥ ಅನ್ನದ ಋಣವನ್ನು ಮರ್ತುಬಿಟ್ರ? ಮಂಡ್ಯದವರು ಕೊಲೆಗಡಕ್ರ? ಪೊಲೀಸ್ ರಕ್ಷಣೆ ಕೇಳಿಕೊಂಡು ಮಂಡ್ಯಕ್ಕೆ ಬರ್ತೀನಿ ಅಂತೇಳಿ ಇಲಾಖೆಯಿಂದ ಪತ್ರ ಬಂದಿದೆ. ಜೋಶಿಯವರು ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬರ್ತಾರೆ ಅಂದರೆ, ಜೋಶಿಯವರು ಮೊದಲನೇ ಬಾರಿ ಸಮ್ಮೇಳನದ ಒಂದು ಸಿದ್ಧತೆಗಾಗಿ ಬಂದ್ರಲ್ಲ, ಅವತ್ತು ಕೂಡ ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬಂದಿದ್ರ? ಮಂಡ್ಯ ಜಿಲ್ಲೆಯ ಜನ ಎಂಥವರು? ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ, ದೇಶವ್ಯಾಪ್ತಿ ಹೆಸರನ್ನು ಗಳಿಸಿರುವಂಥ ಸಕ್ಕರೆ ನಾಡು ಅಂತ ಹೆಸರು ಗಳಿಸಿರುವ ಮಂಡ್ಯ ಯಾವತ್ತೂ ಕೂಡ ಅಗೌರವಾದ ಘನತೆಗೆ ಕುಂದು ತರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಜೋಶಿಯವರ ವರ್ತನೆ, ಜೋಶಿಯವರ ನಿಲುವು, ಜೋಶಿಯವರು ಮಾಡ್ತಾ ಇರ್ತಕ್ಕಂಥ ಕಾಸಾಪಾದ ಅಸ್ತಿತ್ವಕ್ಕೆ ಅಪಾಯ. ಮತ್ತು ಸಮ್ಮೇಳನ ಆದ ಕೂಡಲೇ ಅವರ ನಡ್ಕೊಂಡಂಥ ನಡವಳಿಕೆ, ತಗೊಂಡಂಥ ನಿರ್ಧಾರಗಳನ್ನು ನಾವು ಖಂಡಿಸ್ತಿ ಇವತ್ತು ಈ ಸಭೆಯನ್ನು, ಪ್ರತಿಭಟನಾ ಹೋರಾಟವನ್ನು ನಾವು ಹಮ್ಮಿಕೊಂಡಿರುವಂಥದ್ದು. ಜೋಶಿಯವರು ಬಂದಿಲ್ಲ, ಯಾವ ಕಾರಣಕ್ಕೆ ಅವರು ಬಂದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಇಲ್ಲ. ಅವರು ಬಂದರೂ ಅಷ್ಟೇ, ಬಂದಿಲ್ಲ ಅಂದರೂ ಅಷ್ಟೇ. ಮಂಡ್ಯಕ್ಕೆ ಬರಬೇಕಾದ್ರೆ ಜೋಶಿಯವರು ಮೊದಲು ತನ್ನ ಒಂದು ಮೇಲಿರುವಂಥ ಎಲ್ಲ ಆಪಾದನೆಗಳನ್ನು, ಕಳಂಕವನ್ನು ತೊಳ್ಕೊಂಡು ಪಾರದರ್ಶಕವಾಗಿ ಪರಿಶುದ್ಧತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು. ಈ ಕಚೇರಿ, ಈ ಮಂಡ್ಯ ಸಾಮಾನ್ಯವಾದ ನೆಲ ಅಲ್ಲ. ಪರಿಷತ್ತಂದರೆ ಅದರದೇ ಆದ ಒಂದು ಘನತೆ ಇದೆ, ಗೌರವ ಇದೆ. ಇಂಥ ವ್ಯಕ್ತಿಗಳಿಂದ ಪರಿಷತ್ತಿನ ಕರ್ತವ್ಯಗಳು ನಡಿಬೇಕಾಗಿಲ್ಲ. ಆ ಕಾರಣ ಮಂಡ್ಯ ಅಷ್ಟೇ ಅಲ್ಲ, ಇವತ್ತಿಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನ್ನಡ ಮನಸ್ಸುಗಳು, ಕನ್ನಡಿಗರು, ಹೋರಾಟಗಾರರು ಎಚ್ಚೆತ್ತುಕೊಂಡಿದ್ದಾರೆ, ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. ಈ ಮೂಲಕ ಜೋಶಿಯವರಿಗೆ ಮತ್ತೊಮ್ಮೆ ಇದೇ ಎಚ್ಚರಿಕೆ. ನಾನು ಸ್ಮರಣ ಇದರಲ್ಲಿ ಕಮಿಟಿ ಮೆಂಬರು. ಆ ಕಮಿಟಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಏನೇನೂ ಇಲ್ಲ, ಎಲ್ಲ ಬೋಗಸ್ಸೆ. ಈಗ ನಮ್ಮ ಇದೆಲ್ಲ ಇಲ್ಲದೇ ಅದು ಹೆಂಗೆ ಅವರು ಅಕೌಂಟ್ ಕೊಟ್ಟರು? ಆ ಸೆಕ್ರೆಟರಿನ ನಾನು ಕೇಳಿದಂಥ ಸಂದರ್ಭದಲ್ಲಿ
ಇಲ್ಲ ಸರ್ ಡಿ ಸಿ ಅವ್ರು ಕೇಳಿದ್ರು, ಡಿ ಸಿ ಅವರು ಕೊಟ್ಟಿದ್ದೀವಿ ಅಂತ. ನೀವು ಕೊಟ್ಟಿರೋದನ್ನು ನಮಗೆ ತಲುಪಿಸಪ್ಪ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಡಿ ಸಿ ಅವರು ಆ ಸೆಕ್ರೆಟ್ರಿಗಳು ಇದ್ದಾರಲ್ಲ, ಅವರ ಒಂದು ಸಭೆನ ಕರಿಬೇಕು. ಅವ್ರ ಸಭೆಯಲ್ಲಿ ಏನು ಚರ್ಚೆ ಆಯ್ತದೆ ಅಂತ ಅನ್ನೋದನ್ನು ಆಯಾ ಕಮಿಟಿಯವ್ರಿಗೆ ಅವರು ವಿಷಯ ಮುಟ್ಟಿಸ್ಬೇಕು. ಈಗ ನಾನು ಸ್ಮರಣ ಇದರಲ್ಲಿ ಕಮಿಟಿ ಮೆಂಬರು. ಆ ಕಮಿಟಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಏನೇನೂ ಇಲ್ಲ, ಎಲ್ಲ ಬೋಗಸ್ಸೆ. ಈಗ ನಮ್ಮ ಇದೆಲ್ಲ ಇಲ್ಲದೇ ಅದು ಹೆಂಗೆ ಅವರು ಅಕೌಂಟ್ ಕೊಟ್ಟರು? ಆ ಸೆಕ್ರೆಟ್ರಿನ ನಾನು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಡಿ ಸಿ ಅವ್ರು ಕೇಳಿದ್ರು, ಡಿ ಸಿ ಅವರು ಕೊಟ್ಟಿದ್ದೀವಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.